ಕ್ಷೇತ್ರ ಎಷ್ಟದಪ್ಪ ಅಂದ್ರೆ 10 ಅದಾವು. ಎಷ್ಟು ವೈಯಕ್ತಿಕ ಭಿನ್ನತೆ ಕ್ಷೇತ್ರಗಳು ಟೋಟಲ್ 10 ಅದಾವು. ಈಗ ಫಸ್ಟ್ ಒನ್ ನೋಡೋಣ ಶಾರೀರಿಕ ಭಿನ್ನತೆ. ಫಸ್ಟ್ ಒನ್ ಏನು ಶಾರೀರಿಕ ಭಿನ್ನತೆ. ಈಗ ಫಸ್ಟ್ ಒನ್ ಶಾರೀರಿಕ ಭಿನ್ನತೆ. ಶಾರೀರಿಕ ಭಿನ್ನತೆ ಏನಪ್ಪಾ ಅಂದ್ರೆ ವ್ಯಕ್ತಿಗಳ ಎತ್ತರ, ತೂಕ, ಗಾತ್ರ, ಬಣ್ಣ ಹಾಗೂ ದೇಹದ ಅಂಗಾಂಗಗಳ ರಚನೆ, ಚರ್ಮದ ಬಣ್ಣ, ಕೈಕಾಲು, ಪಾದಗಳ ಅಳತೆ ಮುಂತಾದ ಶಾರೀರಿಕ ಗುಣಲಕ್ಷಣಗಳಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಯನ್ನು ಕಾಣುತ್ತೇವೆ. ಹೌದಾ? ಈಗ ಶಾರೀರಿಕ ಭಿನ್ನತೆ ಆಗಲ್ಲ ಎಕ್ಸಾಂಪಲ್ ಕೊಟ್ಟೆ. ಹೆಂಗಪ್ಪ ಅಂದ್ರೆ ಈಗ ಹನಿ, ಹೌದಾ? ಪದೇ ಪದ ಅವ್ರ ಹೆಸರು ಅಂದ್ರೆ ಯಾರು ಬೇಜಾರು ಮಾಡ್ಕೊಬೇಡ್ರಿ. ಈಗ ಹನಿ ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ಈಗ ಹನಿ ಈಗ ಜೀವನ ಅದ, ಜೀವನ ಒಳ್ಳೆ ಕಬಡ್ಡಿ ಪ್ಲೇಯರ್ ಕಟ್ ಮಾಡ್ತಾನ, ಅವ್ನ ನೈಟ್ ನೋಡ್ರಿ ಹನಿಕು ನೈಟ್ ನೋಡ್ರಿ. ಈಗ ಹನಿಕು ನಾವು ಕೂರ್ತಿವ್ರಿ ಯಾರಿಗಾದ್ರಪ್ಪ ಜೀವನಿಗೆ ಹೇಳ್ತಾನೆ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದ ಒಂದು ಇರ್ತಾನ. ಈಗ ನಾ ಕಲರ್ ಬಂದಂಗ ಹನಿಕ್ ಬಂದಿಲ್ಲ, ಜೀವನ ಕಲರ್ ನಾ ಬಂದಿಲ್ಲ, ಹೌದಾ? ಅದೇ ರೀತಿ ಈಗ ನನ್ಗೆ ಎಷ್ಟು ಹೇಳ್ತಾರೆ, ಸುದೀಪ್ ಎಷ್ಟು ಹೇಳ್ತಾರೆ. ಇದೇ ರೀತಿ ಶಾರೀರಿಕ ಭಿನ್ನತೆ ಈಗ ಪ್ರತಿಯೊಂದು ಮನುಷ್ಯನಾಗಿರೋ ಅವನದೇ ಒಂದು ವಿಶಿಷ್ಟ ಇರ್ತೈತಿ. ಅವನ ಎತ್ತರ ಆಗಿರ್ಬೋದು, ಅವನ ಗಾತ್ರ ಆಗಿರ್ಬೋದು. ನಾ 52 kg ಇದ್ದೀನಿ, ಹನಿ ತಕ್ಷಣ 35 kg ಇರುತ್ತೆ. ಈ ರೀತಿ ಅವ್ರದೇ ಆದ ಭಿನ್ನತೆ ಬರುತ್ತೆ. ನೆಕ್ಸ್ಟ್ ಈಗ ಭೌತಿಕ ಭಿನ್ನತೆ. ಭೌತಿಕ ಭಿನ್ನತೆ ವ್ಯಕ್ತಿಗಳ ಭೌತಿಕ ಸಾಮರ್ಥ್ಯಗಳಾದ ಆಲೋಚನಾ ಶಕ್ತಿ, ಗ್ರಹಿಸುವ ಶಕ್ತಿ, ಕಲ್ಪನಾ ಶಕ್ತಿ, ಭಾಷಾ ಸಾಮರ್ಥ್ಯ, ಸೃಜನ ಶಕ್ತಿ, ಅವಧಾನ ಸ್ಫುಟಿ ಶಕ್ತಿ, ಬುದ್ಧಿಶಕ್ತಿ ಮುಂತಾದವುಗಳಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸಗಳನ್ನು ಕಾಣುತ್ತೇವೆ. ಹೌದಾ? ಈಗ ಭೌತಿಕ ಭಿನ್ನತೆ ಏನಪ್ಪಾ ಅಂದ್ರೆ ಆಗ ಹೇಳಿಲ್ಲ. ಈಗ ಅಬೋರಿಜ್ ಬಿಲಿಯೋರಿಜ್ ಅವರೆಲ್ಲ ಮೋಸ್ಟ್ ಇಂಟ್ರೊಡಕ್ಷನ್ ಹೇಳಿದಿಲ್ಲ. ಅದೇ ರೀತಿ ಭೌತಿಕ ಭಿನ್ನತೆ ಈಗ ಇಲ್ಲಿ ಫಸ್ಟ್ ಬಂದಿರೋ ರವಿ ಚಾಪ. ಈಗ ನಾ ಹೇಳಿದ್ದೆ ಬಳಿ ಹೇಳ್ಬೋದು ಆಗಿಲ್ಲ. ಇಲ್ಲಿ ಫಸ್ಟ್ ಬಂದಿರೋ ಮಾಧ್ಯ ನಾ ಹೇಳಿದ್ ಬಳಿ ಹೇಳೋದಿಲ್ಲ. ಹಾಗಂತ ಓದಕ್ ಬರ್ಲಾಕ ಜಸ್ಟ್ ಎಕ್ಸಾಂಪಲ್. ಈ ರವಿ ಚಾಪ ಬಳಿ ಹೇಳ್ಬೋದು. ಇದ ಭೌತಿಕ ಭಿನ್ನತೆ. ಈ ಅನುಭವ ಹೇಳಿದ ನಾವು ಹೇಳ್ಬಾರ್ದು. ಈ ರೀತಿ ಭೌತಿಕ ಭಿನ್ನತೆ ಜಲ್ದಿ ಅರ್ಥ ಮಾಡ್ಬೇಕ ಅಂದ್ರೆ ಆಲೋಚನಾ ಶಕ್ತಿ ಇರುತ್ತೆ. ಸ್ವಾಮಿ ವಿವೇಕಾನಂದ ಹೇಳಪ್ಪ ಅಂದ್ರೆ 15 ರಿಂದ 25 ವಯಸ್ಸಿನೊಳಗೆ ಏನಂತಾರಪ್ಪ ಅಂದ್ರೆ ಯುವಕ ಯುವತಿಯರ ನಂತರ ಸ್ವಾಮಿ ವಿವೇಕಾನಂದ ಹೇಳ ಉಕ್ಕಿನ ನಂತರ ನರಮಂಡಲಗಳು, ವಿದ್ಯುತ್ ಶಕ್ತಿ ಅಂತ ಆಲೋಚನಾ ಶಕ್ತಿ ನಮ್ ಕೈ ಇದ್ದ ಈಗ ಜನರೇಷನ್ ಇಲ್ಲ, ಬಟ್ ಇರ್ಬೇಕಿತ್ತದ. ಅದೇ ರೀತಿ ಇದ್ರೊಳಗೆ ಭಿನ್ನತೆ ಕಾಣ್ತೀವಿ. ಕೆಲವರು ಬೇಗ ಅರ್ಥ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಲೇಟ್ ಅರ್ಥ ಮಾಡ್ತೀವಿ. ಇಷ್ಟ ಡಿಫ್ರೆನ್ಸ್ ಆಯ್ತಾ? ಈಗ ನೆಕ್ಸ್ಟ್ ಸಂವೇದನಾತ್ಮಕ ಭಿನ್ನತೆ ಅಂದ್ರೆ ಭಾವನಾತ್ಮಕ ಭಿನ್ನತೆ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದ ರೀತಿಯಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ. ಹೌದಾ? ಈಗ ನೀವೆಲ್ಲ ಸ್ಟೇಟಸ್ ಹಾಕ್ತಿವಿ ಗೊತ್ತಾ, ಮೂಡ್ ಅಥವಾ ಫುಲ್ ಆಕ್ಟಿವ್ ಟುಡೇ ಮೂಡ್ ಅಂತ ಬೇಕಾಗ್ತಿರಲ್ಲ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಭಾವನೆ ವ್ಯಕ್ತಪಡಿಸ್ತಾನೆ. ಅದು ಬೇರೆ ಬೇರೆ ರೀತಿಯಿಂದ ಇರಬಹುದು. ವ್ಯಕ್ತಿಯಿಂದ ವ್ಯಕ್ತಿಗೆ ಭಾವನಾತ್ಮಕ ಭಿನ್ನತೆಗಳು ಇರುವುದು ಸಹಜ. ಕೆಲವು ವ್ಯಕ್ತಿಗಳಿಗೆ ಧನಾತ್ಮಕ ಭಾವನೆಗಳಾದ ಪ್ರೀತಿ, ವಿಶ್ವಾಸ, ವಿನೋದ ಇತ್ಯಾದಿಗಳು ಪ್ರಬಲವಾಗಿದ್ದರೆ, ಇನ್ನು ಕೆಲವರಲ್ಲಿ ಋಣಾತ್ಮಕ ಭಾವನೆಗಳಾದ ಅಸೂಯೆ, ಕೋಪ, ಜಿಗುಪ್ಸೆ, ಭಯ ಇತ್ಯಾದಿಗಳು ಪ್ರಬಲವಾಗಿರುತ್ತವೆ. ಇನ್ನು ಕೆಲವರಲ್ಲಿ ಭಾವನಾತ್ಮಕ ಸ್ಥಿರತೆ ಮತ್ತು ಪಕ್ವತೆ ಹೊಂದಿದ್ದರೆ, ಇನ್ನು ಕೆಲವರು ಭಾವನಾತ್ಮಕ ಅಸ್ಥಿರತೆ ಮತ್ತು ಅಪಕ್ವತೆಯನ್ನು ತೋರುವರು. ಹೀಗೆ ವ್ಯಕ್ತಿಗಳಲ್ಲಿ ಸಂವೇಗಾತ್ಮಕ ವ್ಯತ್ಯಾಸಗಳು ಕಂಡುಬರುತ್ತವೆ. ಹೌದಾ? ಈಗ ಹೆಂಗಪ್ಪ ಅಂದ್ರ ಎಷ್ಟು ಜನ ಆಗ್ತಾರ. ಈಗ ನಿಮ್ಗೆಲ್ಲ ಗೊತ್ತ ಸ್ವಾತಂತ್ರ್ಯ ಪೂರ್ವ ಗೊತ್ತಾ? 1920 ರಿಂದ 1940 ಏನ್ ಕರೀತಾರೆ? ಗಾಂಧಿ ಬಾಂಬ್ ಕರೀತಾರೆ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ. ಈಗ ಸ್ವಾತಂತ್ರ್ಯ ಪಡೆಯುವ ಮುಂಚೆಗ ನಮ್ಮ ದೇಶದಲ್ಲಿ 2 ಇದ್ದಿದ್ದಪ್ಪ, ಒಂದು ಮಂದಗಾಮಿ, ಇನ್ನೊಂದು ತೀವ್ರಗಾಮಿ ಅಂತಂದ್ರೆ. ಗಾಂಧೀಜಿ ಅವ್ರದ್ದು ಏನಪ್ಪ, ನಾವು ಸ್ವಾತಂತ್ರ್ಯ ಪಡಿಬೇಕು, ಬಟ್ ಹೆಂಗ್ ಪಡಿಬೇಕು? ಪ್ರೀತಿ, ವಿಶ್ವಾಸ, ಅಹಿಂಸೆ ಈ ರೀತಿ ಪಡಿಬೇಕು. ಆದ್ರೆ ಇನ್ನೊಂದಿತ್ತು ತೀವ್ರಗಾಮಿ. ಯಾರು? ಭಗತ್ ಸಿಂಗ್, ರಾಜಗುರು, ಸುಖದೇವ್, ವಿ.ಡಿ. ಸಾವರ್ಕರ್ ಗೊತ್ತಾ? ಅವ್ರದ್ದೇನ ನಮ್ ಕೂಡ ಏನಪ್ಪ ನಿಮ್ದ ಈ ರೀತಿ ಅವ್ರು ಈ ರೀತಿ 2 ರೀತಿ ಹೊಂದಿದ್ರು. ಅದೇ ರೀತಿ ವ್ಯಕ್ತಿಗಳು ಸಹ ಕೆಲವರಲ್ಲಿ ಏನೇ ಜಗಳಪಟ್ಟೆ ಪ್ರೀತಿ ವಿಶ್ವಾಸ ಇರುತ್ತೆ. ಹೋಗಿ ಬಿಡಪ್ಪ ಅವನ ಮುಂದೆ ಅಂತ ಇನ್ನೊಬ್ಬರಂಗಲ್ಲ, ನನ್ನ ರೀತಿ ಯಾಕೆ ಅಂತ. ಈ ರೀತಿ ವಿಭಿನ್ನ ರೀತಿಯ ಭಾವನೆಗಳಿರ್ತವೆ. ಈಗ ನಂದಿದ ಈಗ ಧನಾತ್ಮಕ ಭಾವನೆಗಳು ಪ್ರೀತಿ ವಿಶ್ವಾಸ ಹೆಚ್ಚಿಗೆ ಇರ್ತವೆ ಅವ್ರ ಕಡೆ, ಒಬ್ಬರ ಕಡೆ. ಇನ್ನೊಬ್ಬರ ಕಡೆ ಹಂಗಲ್ಲ, ಕೋಪ, ಜಿಗುಪ್ಸೆ, ಕೋಪ, ಅಸೂಯೆ, ಭಯ ಈ ರೀತಿ ಇರುತ್ತೆ. ಈ ರೀತಿ ಸಂವೇಗಾತ್ಮಕ ಭಿನ್ನತೆ ನೋಡ್ಬೋದು.
ಇನ್ನು ನಾಲ್ಕನೇದು ಏನಂತ ಅಂದ್ರೆ ಸಾಮಾಜಿಕ ಹೊಂದಾಣಿಕೆಯಲ್ಲಿ ಭಿನ್ನತೆ. ಸಾಮಾಜಿಕ ಹೊಂದಾಣಿಕೆಯಲ್ಲಿ ಭಿನ್ನತೆ. ಹೌದಾ? ಈ ಸಾಮಾಜಿಕ ಹೊಂದಾಣಿಕೆಯಲ್ಲಿ ಭಿನ್ನತೆ ನಿಮಗೆಲ್ಲ ಫಸ್ಟ್ ಪಡೆಯುವ ಸಣ್ಣ ಕಂಗಜದಿಂದ ಬರ್ರಿ. ಮಾನವನು ಕಂಗಜೀವಿ, ಸಮಾಜಜೀವಿ, ಸಮಾಜವನ್ನು ಬಿಟ್ಟು ಬದುಕಲಾರ, ಒಂದು ವೇಳೆ ಬದುಕಿದರೆ ಅವನು ದೇವರಾಗಿರಬೇಕಿಲ್ಲ ದೇವನಾಗಿರಬೇಕಿಲ್ಲ ಇಷ್ಟೆಲ್ಲ ಹೇಳ್ಯಾರ. ಹೌದಾ? ಮಾನವನಿಗೆ ಸಮಾಜದಿಂದ ಎಷ್ಟು ಮುಖ್ಯ ಅಂದ್ರೆ ಅದು ಬಿಟ್ಟು ಬದುಕಲಾರ. ಯಾರ ಕಾರಣವಾಗಿ ಬದುಕ್ತಾರ? ಕಾರಣ ಯಾರು ಬದುಕ್ತಾರ? ಇಲ್ಲ. ಈ ಪ್ರತಿಯೊಬ್ಬ ಯಾವುದೇ ವ್ಯಕ್ತಿ ನೋಡಿ, ನಾವು ಪ್ರತಿದಿನ ಅದ ನಾವು ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಆಗಿರ್ಬೋದು ಭೇಟಿಯಾಗ ಮನುಷ್ಯನ ಹೋಗಿಲ್ಲ. ಈಗ ಆನ್ಲೈನ್ ಆಗಾದ್ರೂ ಮನುಷ್ಯನ ಭೇಟಿ ಆಗ್ತೀವಿ, ಎದುರಿಗಾದ್ರೂ ಮನುಷ್ಯನ ಭೇಟಿ ಆಗ್ತೀವಿ. ಅದಕ್ಕೆ ಮಾನವೀಯ ಅಂತ ಇಲ್ಲ, ಸಮಾಜ ಬಹಳ ಇಂಪಾರ್ಟೆಂಟ್. ಅದೇ ರೀತಿ ಅದರ ಸಾಮಾಜಿಕ ಹೊಂದಾಣಿಕೆ ಭಿನ್ನತೆಗೆ ಎಷ್ಟೋ ಕಾಲ ನೋಡಿ. ಈಗ ಸಮಾಜವನ್ನು ಬಿಟ್ಟು ಮಾನವನ ಅಸ್ತಿತ್ವದಲ್ಲಿ ಊಹಿಸಿಕೊಳ್ಳಲು ಅಸಾಧ್ಯ. ಅದ ಸಮಾಜ ಬಿಟ್ಟು ಮಾನವನ ಊಹಿಸೋದೇ ಅಸಾಧ್ಯ. ನಾವೆಲ್ಲರೂ ಸಮಾಜದಲ್ಲಿ ಬೆಳೆದು ಅಭಿವೃದ್ಧಿ ಹೊಂದುತ್ತೇವೆ. ಆದಾಗ್ಯೂ ಕೆಲವು ವ್ಯಕ್ತಿಗಳು ಜನಪ್ರಿಯರು, ಸಹಕಾರ ಮನೋಭಾವರಾಗಿದ್ದು ಸಮೂಹದಲ್ಲಿ ಎಲ್ಲರೊಡನೆ ಹೊಂದಿಕೊಳ್ಳುವ ಬಯಸುವರು. ಆದರೆ ಇನ್ನೂ ಕೆಲವರು ವ್ಯಕ್ತಿಗಳು ಇತರರೊಡನೆ ಹೊಂದಿಕೊಳ್ಳಲಾಗದೆ ಏಕಾಂಗಿಗಳಾಗಿರುವುದು. ಈಗ ಕೆಲವೊಂದಿಷ್ಟು ವ್ಯಕ್ತಿ ಇರ್ತಾರ ಸಮಾಜಗಳು ಬಹಳ ಜನಪ್ರಿಯ. ಈಗ ನೋಡ್ರಿ, ರಣಗಡ ಅಷ್ಟು ಗೊತ್ತಿಲ್ಲ, ಹಾವೇರಿ ಹೋಗ್ಬೇಕು. ಹಾವೇರಿ ಹೋದಾಗ ಯಾರ ನೆಹರು ಹೋಗ್ಲಿಕ್ಕ ನನಗೂ ಗೊತ್ತೈತಿ, ಯಾರು ಹೋಗ್ಬೇಕು ಅವ್ರ ಜನಪ್ರಿಯ ಶಾಸಕರು ಅವರು. ಹೌದಾ? ಅದೇ ರೀತಿ ರುದ್ರಪ್ಪ ಲಮಾಣಿ. ನನ್ನ ಅಭಿಪ್ರಾಯ ಪ್ರಕಾರ ಯಾರು ನಾವು ಪಕ್ಷ ಏನು ಬೆಂಬಲ ಕೊಡೋಂಗಿಲ್ಲ. ನನ್ನ ಅಭಿಪ್ರಾಯ ಪ್ರಕಾರ ಇವರು ಶಾಸಕರು, ಇವರು ಶಾಸಕರು, ಇವರು ಒಂದಾರಿದ್ದಾರೆ, ಇವರು ಒಂದಾರಿದ್ದಾರೆ. ನನಗೆ ಗೊತ್ತ ನೆಹರು ಹೋಗ್ಲಿಕ್ಕ, ಯಾಕಂದ್ರೆ ಅವ್ರು ಜನಪ್ರಿಯರು, ಸಮಾಜದಲ್ಲಿ ಹೊಂದಾಣಿಕೆ ಅದಾರ. ನನ್ನ ಅಭಿಪ್ರಾಯ ಪ್ರಕಾರ ಅವರು ಸಮಾಜದ ಹೊಂದಾಣಿಕೆ ಅದಾರ, ಜನರೊಂದಿಗೆ ಬೆರೆತಾರ. ಆದ್ರೆ ರುದ್ರಪ್ಪ ಲಮಾಣಿ ಶಾಸಕರು ಹೌದು, ಈ ಪ್ರೆಸೆಂಟ್ ಎಂ ಪಿ ಅವರಾದಾರ. ಆದ್ರೆ ನನಗೂ ಅವ್ರು ಅಂದ್ರೆ ಅವ್ರು ನನಗನ್ಸಿಬಿಟ್ಟು ಸಮಾಜದಲ್ಲಿ ಹೊಂದಾಣಿಕೆ ಹೊಂದಿಲ್ಲ. ಇವಾಗ ಶಾಸಕರು ಬಿಟ್ಟಪ್ಪ. ಈಗ ನಮ್ಮ ಕ್ಲಾಸ್ ನೋಡ್ರಿ ಎಷ್ಟು ಮಂದಿ ಮಾಡ್ತಿರ್ತಾರ. ಈಗ ನಾನು ಆಗ ವಿಕಾಸ ಕೊಟ್ಟೆ, ಎಲ್ಲಾದ್ರೂ ಮಾಡ್ಕೊಂಡ್ರೆ ಎಲ್ಲರೂ ಕಾಡಿಸ್ತಾನ, ಅವನು ಬಯಸ್ತಾನ ಅದು ಆಗಲ್ಲ. ಯಾರು ನಾವು ಬೇರೆ ಬೈ ಮಾಡ್ಕೊಂಡ್ರಿ. ಈ ರೀತಿ ಸಮಾಜ ಹೊಂದಾಣಿಕೆಯಲ್ಲಿ ಭಿನ್ನತೆ ಕಾಡ್ತೀವಿ. ಕೆಲವರು ಬಹಳ ಬೋಲ್ಡ್ ಆಗಿರ್ತಾರೆ, ಇನ್ನೊಬ್ರು ಬಹಳ ಇನ್ನೋಸೆಂಟ್ ಆಗಿರ್ತಾರೆ. ಯಾವ್ದು ಜೊತೆ ಒಬ್ಬನ ಮಾತಾಡಲ್ಲ, ಒಂಥರ ಸಿಗ್ಮಾ ಮೇಲೆ ನಂದೇನೇ ಪಾಠ ನಂದಿರೋಡೆ ಹೇಳೋದು, ಇನ್ನೊಬ್ಬರು ಹಂಗಿಲ್ಲ, ಎಲ್ಲ ಮಾತಾಡ್ಕೊಂಡು. ಈ ರೀತಿ ಸಾಮಾಜಿಕ ಹೊಂದಾಣಿಕೆಯಲ್ಲಿ ಭಿನ್ನತೆ ಕಾಡ್ತೀವಿ. ಇನ್ನೆಷ್ಟು ಸಾಧನೆಯಲ್ಲಿನ ಭಿನ್ನತೆಗಳು. ಇನ್ನೆಷ್ಟು ಸಾಧನೆಯಲ್ಲಿನ ಭಿನ್ನತೆಗಳು. ವ್ಯಕ್ತಿಗಳ ನಡುವೆ ಅವರ ಸಾಧನೆಗಳ ನಡುವೆ ಭಿನ್ನತೆಗಳು ಕಂಡುಬರುತ್ತವೆ. ಒಂದು ಮಟ್ಟದ ಬುದ್ಧಿಶಕ್ತಿ ಹೊಂದಿರುವ ಒಂದೇ ರೀತಿಯ ಶಾಲಾ ಶಿಕ್ಷಣ ಪಡೆದ ವ್ಯಕ್ತಿಗಳಲ್ಲಿಯೂ ಸಹ ಅವರ ಸಾಧನೆಗಳ ವ್ಯತ್ಯಾಸ ಕಂಡುಬರುತ್ತದೆ. ಕೆಲವರು ಅಸಾಧಾರಣ ಮತ್ತು ಅತ್ಯುನ್ನತ ಸಾಧನೆಯನ್ನು ತೋರಿದರೆ ಮತ್ತು ಕೆಲವರು ಸಾಧಾರಣ ಸಾಧನೆ ತೋರುವರು. ಔಪಚಾರಿಕ ಶಿಕ್ಷಣ ವ್ಯವಸ್ಥೆಯಾದ ಶಾಲಾ ಕಾಲೇಜುಗಳಲ್ಲಿ ಏಕ ರೀತಿಯ ಬೋಧನೆ ಹಾಗೂ ಪರಿಸರದಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗಳಲ್ಲಿಯೂ ಸಹ ವ್ಯತ್ಯಾಸವನ್ನು ಗಮನಿಸಬಹುದಾಗಿದೆ. ಈಗ ಲಾಸ್ಟ್ ಇಯರ್ ವಿನಾಯಕಣ್ಣ ಬ್ಯಾಚ್. ಈಗ ವಿನಾಯಕಣ್ಣ, ಜಗದೀಶಣ್ಣ ಮತ್ತು ಇನ್ನೊಂದಿಷ್ಟು ಮಂದಿ ಕಲಿತಿದ್ದು ಇದೇ ಕ್ಲಾಸ, ಇದೇ ಕೆಲಸ, ಇದೇ ಕೂಡ ಪಾಠವನ್ನು ಗಮನಿಸ್ತಾರೆ. ಆದ್ರೆ ಎಜುಕೇಶನ್ ಒಳಗ ಜಗದೀಶಣ್ಣ, ವಿನಾಯಕಣ್ಣ ಎಷ್ಟು ಅಬೋನ್ ಇಡ್ತಾರೆ, ಇನ್ನೊಂದಿಷ್ಟು ಮಂದಿ ಫೇಲ್ ಆಗ್ತಾರೆ. ಇಲ್ಲಿ ನಾವು ಏನ್ ಕಾಡ್ತೀವಿ ಅಂದ್ರೆ ಸಾಧನೆಯೇ ಭಿನ್ನತೆ ಕಾಡ್ತೀವಿ. ಈಗ ಅವ್ರಿಗೆ ಪಾಠ ಮಾಡ್ತೀವಿ, ಇದೇ ಸಲ, ಇದೇ ಕ್ಲಾಸ, ಇದೇ ಬೆಂಚ್. ಆದ್ರೆ ಫೇಲ್ ಆದ್ರ ಅವ್ರ ಹೆಸರು ಹೇಳಕ್ಕಲ್ಲ, ಅವರು ಇದ ಪಾಠ ಇದು ಮಾಡ್ತಾರೆ. ಆದ್ರೆ ಅವ್ರ ಯಾಕೆ ಫೇಲ್ ಆಗಿ ಇವ್ರ ಯಾಕೆ ಪಾಸ್ ಆದ್ರೆ, ಈ ರೀತಿ ಸಾಧನೆಯನ್ನು ಭಿನ್ನತೆ ಕಾಣ್ತೀವಿ. ಈಗ ಅವನ ಆಡಳಿತ ಪರಿಶ್ರಮದಿಂದ 90 ಅಬೌವ್ ಮಾಡ್ತಾರೆ. ಇವರು ತಮ್ಮ ಬೇಜವಾಬ್ದಾರಿ ಮತ್ತು ಅವರ ಪರಿಶ್ರಮದಿಂದ ಫೇಲ್ ಆದರು. ಅದೇ ರೀತಿ ಸಾಧನೆಯನ್ನು ಭಿನ್ನತೆ ಕಾಣ್ತೀವಿ. ಹೌದಾ? ಈಗ ನೆಕ್ಸ್ಟ್ ಮನೋಭಾವನೆಗಳ ಭಿನ್ನತೆ.
ಯಾವುದೇ ವ್ಯಕ್ತಿ ವಿಷಯ ಅಥವಾ ವಸ್ತುವಿನ ಬಗ್ಗೆ ಒಬ್ಬ ವ್ಯಕ್ತಿ ಹೊಂದಿರುವ ನಿರ್ದಿಷ್ಟ ಭಾವನೆಯ ಮನೋಭಾವ. ವ್ಯಕ್ತಿಗಳು ಪಡೆಯುವ ಅನುಭವ ಆಧರಿಸಿ ಇವುಗಳು ರೂಪುಗೊಳ್ಳುತ್ತವೆ. ಈ ಮನೋಭಾವಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿದ್ದು ಅವರ ವರ್ತನೆಯ ಮೇಲೆ ಪ್ರಭಾವ ಬೀರುತ್ತವೆ. ಕೆಲವರು ವ್ಯಕ್ತಿ ವಿಷಯ ಅಥವಾ ವಸ್ತುವಿನ ಬಗ್ಗೆ ಧನಾತ್ಮಕ ಮನೋಭಾವವನ್ನು ಹೊಂದಿದ್ರೆ, ಇನ್ನು ಕೆಲವರು ಋಣಾತ್ಮಕ ಮನೋಭಾವವನ್ನು ಹೊಂದಿರುತ್ತಾರೆ. ಈಗ ಮನೋಭಾವನೆಗಳ ಭಿನ್ನತೆ ಏನಪ್ಪಾ ಅಂದ್ರೆ, ಈಗ ನಿಮಗೆಲ್ಲ ಮೊನ್ನೆ 2D ಅನ್ನೋದು ಇಂಗ್ಲಿಷ್ ಪಾಠ ಲಕ್ಷ ಇದೆ ಆಯ್ತಾ? ಅದರಲ್ಲಿ ಒಂದು ಗಿಲ್ಟಿನ್ ಯಂತ್ರ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ಬೋದು. ಗಿಲ್ಟಿನ್ ಯಂತ್ರ, ಈ ಗಿಲ್ಟಿನ್ ಯಂತ್ರ ಅನ್ನೋ ಪ್ರಕಾರ ಏನಪ್ಪಾ ಒಳ್ಳೆಯದು, ಹೌದಾ? ಗಿಲ್ಟಿನ್ ಯಂತ್ರ ಏನು, ಒಬ್ಬ ಪಾಶ್ಚಾತ್ಯ ದೇಶಗಳಲ್ಲಿ ಒಬ್ಬ ಗಲ್ಲು ಶಿಕ್ಷೆ ವಿಧಿಸಿದ ಕೈದಿಗೆ ಅವನ ಮರಣ ಅಂತ ಅವನ ಗಲ್ಲು ಶಿಕ್ಷೆ ವಿಧಿಸಕ ಒಂದು ಮಾರ್ಗಪ್ಪ ಆ ಯಂತ್ರ ಮೂಲಕ ಅವನ್ನ ಕೊಲ್ತಿದ್ರೆ ಅದರಿಂದ ಅವನ ಶಿಕ್ಷೆ ಅನುಭವಿಸ್ಬೇಕು. ನನ್ನ ಪ್ರಕಾರ ಕರೆಕ್ಟ್ ಅದು. ಯಾಕಂದ್ರೆ ಕೈದಿ ಯಾರಪ್ಪ ಅಂತ ಸಮಾಜಕ್ಕೆ ಒಳ್ಳೆ ಮಾಡೋದು, ಸಮಾಜಕ್ಕೆ ಕಂಡು ಈಗ ಅವನ ಒಳ್ಳೆಯ ಸಲುವಾಗಿ ಇನ್ನೊಬ್ಬರ ಒಟ್ಟು ಇನ್ನೊಬ್ರು ಕೊಲೆ ಅಥವಾ ಏನೋ ಒಂದು ಅಪರಾಧ ಮಾಡಿರ್ತಾನೆ. ನನ್ನ ಪ್ರಕಾರ ಅವನ ಕೊಲ್ಲದ ಚಲೋನ ಅದು ಇನ್ನೊಬ್ರು ಹೇಳ್ತಾನೆ ಮನುಷ್ಯನ ಕತ್ತರಿಸಿದ ಚಲೋದ ಅಂತ. ಈ ರೀತಿ ನನಗೇನೋ ಗಿಲ್ಟಿನ್ ಯಂತ್ರ ಅಂದ್ರೆ ಅದು ಧನಾತ್ಮಕ, ನನಗೇನೋ ಚಲೋದ ಗಿಲ್ಟಿನ್ ಯಂತ್ರ ನನಗೆ ಅಂತ ಕೆಟ್ಟದ್ದು. ಈ ರೀತಿ ಒಂದು ಒತ್ತಾಗಿ ಒಂದು ಇದಾಗಿ ಈಗ ನಾನು ನೋಡು MS ಧೋನಿ ಬ್ಯಾಡ, ಯಾಕಂದ್ರೆ ನಾವು RCB MS ನನ್ನ ಪ್ರಕಾರ ಒಳ್ಳೆ ಆಟಗಾರ, MS ಉತ್ತಮ ಆಟಗಾರ. ಈ ರೀತಿ ಒತ್ತಾಗ ವಸ್ತು ವಿಷಯದಲ್ಲಿ ಹೋಗ್ತಾರೆ. ಧನಾತ್ಮಕ ಋಣಾತ್ಮಕ ಆಲೋಚನೆ ಹೊಂದಿರ್ತೇವೆ. ಪಾಸಿಟಿವ್ ಥಿಂಕಿಂಗ್ ಇರುತ್ತೆ, ನೆಗೆಟಿವ್ ಇರ್ತದೆ. ಒಂದು ಈಗ ಲೋಕಸಭೆ ಒಳಗ ಏನ ಇದಾಗಬೇಕಂದ್ರೆ ಅದಕ್ಕೆ ವೋಟ್ ಪಾಸಿಟಿವ್ ಬರ್ತದೆ, ನೆಗೆಟಿವ್ ಬರ್ತದೆ. ಈ ರೀತಿ ವ್ಯಕ್ತಿಗಳಿಗೆ ಏನ್ ಬರ್ತಪ್ಪ ಅಂದ್ರೆ ಮನೋಭಾವಗಳ ಭಿನ್ನತೆ. ಪಾಸಿಟಿವ್ ಒಬ್ಬರಿಗೆ ಬರುತ್ತೆ, ನೆಗೆಟಿವ್ ಒಬ್ಬರಿಗೆ ಬರುತ್ತೆ. ನೆಕ್ಸ್ಟ್ ಅಭಿಕ್ಷಮತೆಯಲ್ಲಿ ಭಿನ್ನತೆಗಳು. ಹೌದಾ? ಈಗ ಒಂದು ಅಭಿಕ್ಷಮತೆ ಭಿನ್ನತೆ ಅಂದ್ರೆ ಏನಂತ ನೋಡ್ರಿ, ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ತೋರುವಂತೆ ಮಾಡುವ ಸಾಮರ್ಥ್ಯವೇ ಅಭಿಕ್ಷಮತೆ. ವ್ಯಕ್ತಿಗಳಲ್ಲಿ ವಿವಿಧ ಪ್ರಮಾಣದಲ್ಲಿ ಈ ಗುಣ ವಿಶೇಷತೆ ಕಂಡುಬರುತ್ತದೆ. ಇದರಿಂದಾಗಿ ವ್ಯಕ್ತಿಗಳು ಹೆಚ್ಚು ಸಮರ್ಥರಾಗಿರುವ, ಮಾತುಗಾರರಾಗಿರುವ, ಸಂಗೀತಗಾರರಾಗಿರುವ, ಚಿತ್ರಗಾರರಾಗಿರುವ ಇಲ್ಲವೇ ತಾಂತ್ರಿಕ ನೈಪುಣ್ಯತೆ ಹೊಂದಿದ ವ್ಯಕ್ತಿಗಳಾಗಿ ಗುರುತಿಸಿಕೊಳ್ಳುವುದು. ಅಭಿಕ್ಷಮತೆಯಲ್ಲಿ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿದೆ ಎಂಬುದನ್ನು ಈ ಅಭಿಕ್ಷಮತೆ ದೃಢಪಡಿಸಬೇಕು. ಈಗ ಅಭಿಕ್ಷಮತೆ ಭಿನ್ನತೆ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ಅಭಿಕ್ಷಮತೆ ಭಿನ್ನತೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದ ಕ್ಷೇತ್ರ ಹೊಂದಿರ್ತಾನೆ. ಹೆಂಗಪ್ಪ ಅಂದ್ರೆ ಈಗ ಜೀವನ ಹುಡುಗಿ ನೋಡಿ, ಜೀವನ ಹುಡುಗಿ ಗೊತ್ತಾ, ಅವನು ಕಬಡ್ಡಿ ಅಂತ ಬಂದ್ರೆ ಕಬಡ್ಡಿ ಒಳಗೆ ಅವನ ಕ್ರೀಡೆ ಆಗಿರ್ತಾನೆ ನಮ್ಮ ಕ್ಲಾಸ್ ಒಳಗೆ. ಈಗ ಅವನ ಕ್ಷೇತ್ರ ಕಬಡ್ಡಿ ಆಡ್ತಾನೆ, ಆದ್ರೆ ಅವನ ಕಬಡ್ಡಿ ಆಡ್ತಾನೆ, ಹೌದಾ? ಈಗ ಮಕ್ಕಳಿಗೆ ಈಗ ಅಲ್ಲಿ ಖೋಖೋ ಒಳ್ಳೆ ಡಾನ್ಸಿಂಗ್ ಮಾಡ್ತಾನೆ, ಅವನ ಡಾನ್ಸಿಂಗ್ ಮಾಡೋದಂತೆ ಇಲ್ಲ. ಈಗ ಪ್ರತಿಯೊಂದು ಕ್ಷೇತ್ರ ಅವ್ರದೇ ಒಂದು ಕ್ಷೇತ್ರ ಆಗಿರ್ತಾವ, ಅವ್ರ ಡಾನ್ಸರ್ ಅವ್ರು ನೈಪುಣ್ಯರಾಗಿರ್ತಾರ. ಈಗ ಅವ್ರೊಂದು ಏನಪ್ಪ ಕ್ಷೇತ್ರ, ಈಗ ಜೀವನ ಕಬಡ್ಡಿ ಆಡ್ತಾರೆ, ಹನಿಪ್ಪು ಖೋಖೋ ಆಡ್ತಾರೆ. ಈ ರೀತಿ ಅವರು ಈಗ ನೆಕ್ಸ್ಟ್ ವಾಲಿಬಾಲ್ ನಮ್ಮ ಸಾವಳಿಗ ಥ್ರೋಬಾಲ್ ಬಾರಿ ಆಡ್ತಾನೆ, ಹೈಸ್ಕೂಲಿಂದ ನೋಡಿದ್ರೆ ಅವ್ರು ಥ್ರೋಬಾಲ್ ಚಲೋ ಆಡ್ತಾನೆ. ಈ ರೀತಿ ಅವರೊಂದು ಕ್ಷೇತ್ರ ಅವರೊಂದು ನೈಪುಣ್ಯತೆ ಹೊಂದಿರ್ತಾರೆ. ಇದಕ್ಕೆ ಅಭಿಕ್ಷಮತೆ ಭಿನ್ನತೆ. ನನಗೆ ಥ್ರೋಬಾಲ್ ಆಡ್ತಾರೆ, ನನಗೆ ಥ್ರೋಬಾಲ್ ಆಡಕ್ ಬರ್ತದೆ, ಅವ್ರು ಕ್ರಿಕೆಟ್ ಆಡ್ತಾರೆ ಆಡಕ್ ಬರ್ತದೆ. ಈ ರೀತಿ ಅವ್ರ ಕ್ಷೇತ್ರ ಅವ್ರದೇ ವಿಶೇಷ ಹೊಂದಿರ್ತಾರೆ. ಇದಕ್ಕೆ ಅಭಿಕ್ಷಮತೆ ಭಿನ್ನತೆ ಅಂತಾರೆ. ಈಗ ಯಾರು ದಾಟಲ್ಲ, ಯಾರು ದಾಟಲ್ಲ ನನ್ನ ಪ್ರಕಾರ. ಈಗ ನಾನು ಓದಾಕ ಬರಲ್ಲ, ನನ್ನ ಕ್ಷೇತ್ರ ಏನ, ನಾವೊಂದು ಇದು ಮಾಡ್ತೀನಿ ಏನಪ್ಪ, ನಾವಂತ ಒಂದು ಕಾರ್ಪೆಂಟರ್ ಕೆಲಸ ಮಾಡ್ತಾನೆ, ಬಡಿ ಕೆಲಸ ಮಾಡ್ತಾ ಅಂತ ಹೇಳ್ತಾರೆ. ನನ್ನ ಕ್ಷೇತ್ರ ನನಗೆ ಇರ್ತಾರಿಲ್ಲ, ಆ ಬೇರೆ ಕ್ಷೇತ್ರ ನಾನು ಇಲ್ಲ ಒಬ್ಬಂದಿನ, ನನ್ನ ಕ್ಷೇತ್ರ ನನಗೆ ಇರ್ತಾರಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಅವನೇ ಒಂದು ಕ್ಷೇತ್ರ ವಿಶಿಷ್ಟ ಸಾಧನೆ ಹೊಂದಿರ್ತಾನ, ಅದನ್ನ ಅವನು ಮುಂದೆ ಬೆಳೆಸಿದ್ರೆ ಭಾಳ ಸಕ್ಸಸ್. ಈ ರೀತಿ ಪ್ರತಿಯೊಂದು ಕ್ಷೇತ್ರದ ಅವ್ರದೇ ಆದಂತ ಒಂದು ವಿಭಿನ್ನತೆ ಹೊಂದಿರ್ತಾರೆ. ಈಗ ನೆಕ್ಸ್ಟ್ ನಮ್ಮ ಪಾಠಗಳ ಬಂದ್ರಿಗೆ ನೆಕ್ಸ್ಟ್ ಆಸಕ್ತಿಗಳನ್ನ ಭಿನ್ನತೆ. ಆಸಕ್ತಿಗಳಲ್ಲಿ ಭಿನ್ನತೆ ಅಂದ್ರೆ ಏನು ನೋಡೋಣ. ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಸುತ್ತ ಕೇಂದ್ರೀಕೃತವಾದ ಮನಸ್ಥಿತಿಯೇ ಆಸಕ್ತಿ. ಈ ಆಸಕ್ತಿಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತವೆ. ಈ ಒಬ್ಜೆಕ್ಟಿವ್ ಗೊತ್ತಾಗಿ
ಗೊತ್ತಿರುತ್ತೆ ಆಲ್ಮೋಸ್ಟ್ ಅರ್ಧ ಮಂದಿಗೆ ಇದ್ರ ಬಗ್ಗೆ ಭಾಳ ಇಂಟ್ರೆಸ್ಟ್ ಇರ್ತೈತಿ. ಹೆಂಗೆ ಕೂಡಿಸ್ಬೇಕು, ಹೆಂಗೆ ಜೋಡಿಸ್ಬೇಕು ಅಂತ ಇರ್ತೈತಿಲ್ಲ. ಯಾರ ಕೆಲವೊಂದಿಷ್ಟು ಮಂದಿಗೆ ಇಂಟ್ರೆಸ್ಟ್ ಇಲ್ಲ, ಅದೇ ಬಿಡ ಅಂತ. ಈಗ ಆಸಕ್ತಿ ಭಿನ್ನತೆ ಹೇಗಿರ್ತವಪ್ಪ ಅಂದ್ರೆ, ಈಗ ಮೊನ್ನೆ T20 ICC ಮ್ಯಾಚ್ ಇದು ನಡೀತು, ಇಂಡಿಯಾ ಅಂಡ್ ಸೌತ್ ಆಫ್ರಿಕಾ. ಅದ ಮ್ಯಾಚ್ ಜಾಸ್ತಿ ಮಂದಿಗೆ ಇಂಟ್ರೆಸ್ಟ್ ಇತ್ತು. ಆಲ್ಮೋಸ್ಟ್ ನನಗೆ ಮಟ್ಟಿಗೆ ಇಂಡಿಯನ್ಸ್ ಆದ್ರೆ ಎಲ್ಲರಿಗೂ ಇಂಟ್ರೆಸ್ಟ್. ಆದ್ರೆ ಕೆಲವೊಂದಿಷ್ಟು ಮಂದಿಗೆ ಏನು, ನಾನು ನೋಡಿದ್ರೆ ಗೆಲ್ತಾರೆ ಅಂತ ಆ ಭಾವನೆ ಇರ್ತದೆ, ಆಸಕ್ತಿ ಇರಲ್ಲ, ಇಂಟ್ರೆಸ್ಟ್ ಇರಲ್ಲ. ಅವ್ರಿಗೇನಪ್ಪ, ಅವಾಗ ಈಗ ಇಷ್ಟ ಆಗಿ ಈಗ ರೋಹಿತ್ ನೋಡಿ ನಮ್ಮ ಕ್ಲಾಸಲ್ಲಿ ಚೆಕ್ ಮಾಡಿ ಕೊಡ್ತಾರೆ. ಆದ್ರೆ ಕೆಲವೊಂದಿಷ್ಟು ಮಂದಿಗೆ ಬಗ್ಗೆ ಆಸಕ್ತಿ ಇಲ್ಲ. ಈ ರೀತಿ ಆಸಕ್ತಿ ಭಿನ್ನತೆ ಇರ್ತದೆ, ಹೌದಾ? ಈಗ ನೋಡ್ರಿ, ಈಗ ಜಸ್ಟ್ ಎಕ್ಸಾಂಪಲ್, ಈಗ ನಮ್ಮ ಹಾಸ್ಟೆಲ್ ಎಲ್ಲರೂ ಫ್ರೀ ಫೈರ್ ಬಗ್ಗೆ ಪ್ರತಿಯೊಬ್ಬರು ಆಸಕ್ತಿ ಇದೆ. ಆದ್ರೆ ಕೆಲವೊಂದಿಷ್ಟು ಮಂದಿ ಫ್ರೀ ಫೈರ್ ಅಂತ ಆಡ್ತಾರೆ, ಕ್ರಿಕೆಟ್ ಆಡೋದು. ಈ ರೀತಿ ಆಸಕ್ತಿಗಳು ಭಿನ್ನತೆ ಹೊಂದಿಲ್ಲ ಪ್ರತಿಯೊಬ್ಬರು. ನಾ ಹೇಳೋದೆಲ್ಲ ಸ್ಪೀಡ್ ಆಗುತ್ತೆ, ಅರ್ಥ ಆಗಲ್ಲ, ದಯವಿಟ್ಟು ಅಂತ ಹೇಳ್ತೀವಿ. ನೆಕ್ಸ್ಟ್ ಮನೋಚಾಲನಾ ಕೌಶಲ್ಯಗಳಲ್ಲಿ ಭಿನ್ನತೆಗಳು. ಮನೋಚಾಲನಾ ಕೌಶಲ್ಯಗಳಲ್ಲಿ, ಹೌದಾ? ಹಾಗಾದ್ರೆ ಏನಾಗ್ತದೆ ಅಂದ್ರೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಅವರ ಕೌಶಲ್ಯಗಳಲ್ಲಿ ವ್ಯತ್ಯಾಸಗಳನ್ನು ಕಾಣುತ್ತೇವೆ. ಕೆಲವು ಮಕ್ಕಳು ಓದುವ, ಬರೆಯುವ, ಚಿತ್ರ ಬಿಡಿಸುವ, ಸಂಗೀತ, ನೃತ್ಯಗಳಲ್ಲಿ ಸಾಧನಗಳನ್ನು ಉಪಯೋಗಿಸುವ ಮತ್ತು ವಾಹನ ಚಾಲನಾ ಕೌಶಲ್ಯಗಳಲ್ಲಿ ವ್ಯಕ್ತಿಯಲ್ಲಿ ಭಿನ್ನತೆಯನ್ನು ಕಾಣುತ್ತೇವೆ. ಏನಪ್ಪ ಅಂತ, ಈಗ ನಾವೆಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳು, ನನ್ನ ಹೇಳ್ಬೇಕು, ನಾವೆಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳು, ಹೌದಾ? ಈಗ ನಮ್ಮ ಹುಡುಗರು ನೋಡ್ತೀನಿ, ಕೆಲವೊಂದಿಗೆ ಗೈಡ್ ಬೈಕ್ ಕಡೆ ಬರ್ತೈತೆ, ಆ ಕೆಲವೊಂದಿಷ್ಟು ಬರಲ್ಲ. ಹಂಗ ಅದೇ ರೀತಿ ಈ ಕಡೆ ನಮ್ಮ ಮಕ್ಕಳ ಕಡೆ ಒಂದಿಷ್ಟು ಮಂದಿಗೆ ಆಟ ಬರುತ್ತೆ, ಒಂದಿಷ್ಟು ಮಂದಿಗೆ ಒಳ್ಳೆ ಡ್ರಾಯಿಂಗ್ ಬಿಡಿಸ್ತಾರೆ, ನಮಗೆ ಬರಲ್ಲ. ಈ ರೀತಿ ಏನಪ್ಪ ಅಂದ್ರೆ, ಮನೋಚಾಲನಾ ಕೌಶಲ್ಯ ಸ್ಕಿಲ್ ಒಳಗೆ ಭಿನ್ನತೆ ಇರ್ತವೆ. ಈಗ ಅವನಂಗ ಪರ್ಫೆಕ್ಟ್ ಪ್ರೊಫೆಷನಲ್ ಡ್ರಾಯಿಂಗ್ ಬರಲ್ಲ, ನಾನು ಜಾಸ್ತಿ ಹೊಡಿಬೇಕು, ನಾನು ಪ್ರೊಫೆಷನಲ್ ಇರ್ತಾರೆ, ಯಾವ ಟೈಮ್ ಯಾರು ಹಂಗೆ ಹೊಡಿಬೇಕು ಅಂತ ಇರ್ತೈತಿ. ಈ ರೀತಿ ಕೌಶಲ್ಯ ಭಿನ್ನತೆ ಕಾಣ್ತೀವಿ, ಹೌದಿಲ್ಲ? ಈಗ ಯಾವುದೇ ಆಟ ಆಗ್ತಿ, ಯಾವುದೇ ಒಂದು ಇದಾಗ್ತದೆ, ಸ್ಕಿಲ್ ನ ಭಾಳ ಇಂಪಾರ್ಟೆಂಟ್. ಈ ಕಬಡ್ಡಿ ನಾನು ಆಡ್ತೀನಿ, ಅವನು ಆಡ್ತಾನೆ, ಆದ್ರೆ ಅವ್ನು ಆಡೋ ಕಬಡ್ಡಿಗೂ ನಾ ಆಡೋ ಕಬಡ್ಡಿ ಭಾಳ ಡಿಫ್ರೆನ್ಸ್ ಇದೆ. ಅವ್ನು ಆಡೋದು ಕೌಶಲ್ಯ ಬಿಟ್ಟ ಕಬಡ್ಡಿ, ನಾನು ಸಾದಾ ಜಸ್ಟ್ ಕಬಡ್ಡಿ. ಅವನು ಸ್ಕಿಲ್ ಉಪಯೋಗಿಸ್ತಾನೆ, ನಾ ಜಸ್ಟ್ ಹಂಗ. ಇದೇ ರೀತಿ ಸ್ಕಿಲ್ಗಳಲ್ಲಿ ಇದು ಕಾಣ್ತೀವಿ. ಅವ್ನು ಗೊತ್ತಿರೋ ಸ್ಕಿಲ್ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ಸ್ಕಿಲ್ ನನಗೆ ಗೊತ್ತಿರೋ ಸ್ಕಿಲ್ ಅವ್ನು ಗೊತ್ತಿಲ್ಲ. ಈ ರೀತಿ ಕೌಶಲ್ಯಗಳಲ್ಲಿ ಭಿನ್ನತೆಯನ್ನು ಕಾಣ್ತೀವಿ. ಈಗ ನೆಕ್ಸ್ಟ್ ಸ್ವಪರಿಕಲ್ಪನೆಯಲ್ಲಿನ ಭಿನ್ನತೆಗಳು. ಲಾಸ್ಟ್ ಪಾಯಿಂಟ್ ಇದೆ, ಸ್ವಪರಿಕಲ್ಪನೆಯಲ್ಲಿ ಭಿನ್ನತೆಗಳು. ಮಗು ಬೆಳವಣಿಗೆ ವಿಕಾಸ ಹೊಂದುತ್ತಿಲ್ಲ, ತನ್ನ ಪರಿಸರದಲ್ಲಿನ ವ್ಯಕ್ತಿಗಳು, ವಸ್ತುಗಳು, ಘಟನೆ ಕುರಿತು ಪರಿಕಲ್ಪನೆಯನ್ನು ಹೊಂದುತ್ತಾನೆ. ಅದೇ ರೀತಿಯಾಗಿ ಅವನು ತನ್ನ ಸಾಮರ್ಥ್ಯ ಹಾಗೂ ಯುಕ್ತಿಮಿತಿಗಳ ಕುರಿತು ತಿಳುವಳಿಕೆ ಹೊಂದುವ ಪ್ರಯತ್ನ ಮಾಡುತ್ತಾನೆ. ಇದನ್ನೇ ಸ್ವಪರಿಕಲ್ಪನೆ ಎಂದರು. ಈ ಸ್ವಪರಿಕಲ್ಪನೆ ಗುರುತಿಸಿಕೊಳ್ಳುವಲ್ಲಿ ಭಿನ್ನತೆಯನ್ನು ಕಾಣುತ್ತೇವೆ. ಇದೇನಪ್ಪ ಅಂದ್ರೆ, ಈಗ ಅವನು ಸಣ್ಣ ಇರ್ತಾನೆ, ಈಗ 3 ವರ್ಷ ಇರ್ತಾನ, ಹೆಂಗ್ ಮಾತಾಡ್ತಾರ ಅವನ ಜೊತೆ ನಮಗೂ ಮಾತಾಡಲ್ಲ, ಹೌದಾ? ಇನ್ನೊಬ್ಬ 4 ವರ್ಷ ಮಾತಾಡಲಿಲ್ಲ, ಅವ್ನ ಭಾಳ ಯೋಚನೆ ಇರ್ತಾನೆ. ಆದ್ರೆ ಅವ್ನು ಸ್ವಪರಿಕಲ್ಪನೆ ಹೆಂಗಪ್ಪ ಅಂದ್ರೆ, 3 ವರ್ಷದ ಹುಡುಗ, ಈಗ ಯಾರಪ್ಪ ಅಪ್ಪ ಅಮ್ಮೆಲ್ಲ ಮಾತಾಡ್ತಿರ್ತಾನೆ. ಆದ್ರೆ ಅವ್ನ ಸ್ವಪರಿಕಲ್ಪನೆ ಐತಿ, ಇದೇ ನನ್ನ ಮನಿ, ಇದೇ ನನ್ನ ತಂದೆ, ಇದೇ ನನ್ನ ತಾಯಿ, ಇದೇ ನನ್ನ ಅಜ್ಜ, ಇದೇ ನನ್ನ ಅಜ್ಜಿ ಇರ್ತದೆ. ಆದ್ರೆ ಕೆಲವೊಂದು ಸ್ಟೂಡೆಂಟ್ಸ್ ಸ್ವಲ್ಪ ಲೇಟ್ ಆಗಿರ್ತಾರೆ. ಈಗ ನೋಡ್ರಿ, ಒಂದೊಂದು ಹುಡುಗ 3 ವರ್ಷಕ್ಕೆ ಮಾತಾಡಿ ಶುರು ಮಾಡ್ತಾನೆ, ಇನ್ನೊಂದು ಹುಡುಗ ಹಂಗಲ್ಲ 4-5 ವರ್ಷಕ್ಕೆ ಶುರು ಮಾಡ್ತಾನೆ. ಇದೇ ರೀತಿ ಸ್ವಪರಿಕಲ್ಪನೆಯಲ್ಲಿ ಭಿನ್ನತೆ ಕಾಣ್ತೀವಿ. ಈಗ ನಾವೆಷ್ಟು ನೋಡಿದ್ವಿ, ವೈಯಕ್ತಿಕ ಭಿನ್ನತೆಗಳು 10 ವಿಧಗಳನ್ನು ನೋಡಿದ್ವಿ. ಜಸ್ಟ್ ಇದು ಏನಪ್ಪ, ಇದನ್ನ ಯಾಕೆ ಇಟ್ಟಾರ ಅಂತಂದ್ರೆ ಹೇಳ್ತೀನಿ ನೋಡಿ. ಈಗ ನಮಗೂ ಅನಿಸ್ತಿರುತ್ತೆ, ಈಗ ಒಂದು ಒಬ್ಬಟ್ಟು ಅಂತ ಇರ್ತಾರೆ, ಈಗ ಯಾಕ ಎಡಾಲ್ಸು ಒಳ್ಳೆ ಡಾಕ್ಟಿಂಗ್ ಮಾಡ್ತಾನಪ್ಪ, ಈಗ ನಾನು ಹೋಗ್ತೇವೆ, ಅವನು ಡಾಕ್ಟಿಂಗ್ ಮಾಡ್ತಾನೆ, ನಾನು ಯಾಕೆ ಮಾಡಬಾರಲ್ಲ?
ನಾನು ಮಾಡ್ಬಿಡ್ತ ಅಂತ ಹೇಳ್ತೀವಿ. ಬಟ್ ಇವ ಸಿಟಿಗಳ ಎಕ್ಸ್ಪರ್ಟ್ ಇರ್ತಾನ, ಬಟ್ ಈಗ ಅವ್ನು ನೋಡಿ ಲಿಫ್ಟ್ ಆಗಲಿ ಅವ್ನು ಒಳ್ಳೆ ಮಾಡ್ತಾನೆ, ನಾನು ಮಾಡ್ಬಿಡ್ತಾನ ಅಂತಂದ್ರೆ ಈ ಪಾಠದಿಂದ ನಮಗೆ ಇಂಥ ಸಮಸ್ಯೆಗಳಿಗೆ ಈ ರೀತಿ ಅಂತ ಭಿನ್ನತೆಗಳಿಂದ ಬಳಲುತ್ತಿರುವ ಭಿನ್ನತೆಯಿಂದ ಉದ್ಭವಿಸುವ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಲುವಾಗಿ ಇಂಥ ಸದುದ್ದೇಶಗಳನ್ನು ಈ ಪಾಠನ ನಿಮ್ಮ ವಿದ್ಯಾರ್ಥಿ ಶಿಕ್ಷಣ ಶಾಸ್ತ್ರದ ಪಠ್ಯದಲ್ಲಿ ಇಟ್ಟಾರ. ಅಂದ್ರೆ ಈ ರೀತಿ ಉದ್ಭವಿಸುವ ಪ್ರಶ್ನೆಗೆ ನೀವು ಆನ್ಸರ್ ಪೆನ್ ಹೇಳ್ಬೇಕು. ಈಗ ಯಾಕಂದ್ರೆ ನನಗೆ ಸಿಟಿಂಗ್ ಆಡಿಬಿಡು ಆ ಇದು ನಮ್ಗೆ ಗೊತ್ತಿಲ್ಲ ಅಂದ್ರೆ ಯಾವ ರಾಷ್ಟ್ರ ಎಕ್ಸ್ಪರ್ಟ್ ನಾ ಏನ್ ಬಿಡ್ಕೊ ಆಡೋಲ್ಲ ನಮ್ಗೆ ಅನ್ಸುತ್ತೆ. ಹೌದಾ? ಈಗ ನೆಕ್ಸ್ಟ್ ಏನ್ ಮಾಡಿದ್ರಿ ಐಕ್ಯೂ ಲೆಕ್ಕ ಮಾಡ್ರಿ.